ವಿಜಯಪುರ ನಗರದಲ್ಲಿ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಆಚರಣೆ. ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ದುರ್ಗಾದೇವಿ ಜಾತ್ರೆಯು 23/7/2024ರಂದು ಪ್ರಾರಂಭವಾಗಿ ಬೆಳಗ್ಗೆ ಪಲ್ಲಕ್ಕಿ ಮೆರವಣಿಗೆ, ಮಧ್ಯಾಹ್ನ ಸಕಲ ವಾದ್ಯದೊಂದಿಗೆ ನಗರ ಪ್ರಮುಖ ಬೀದಿಗಳಲ್ಲಿ ಡೊಳ್ಳು ಕುಣಿತ, ಪೂತಿರಾಜ ದುರ್ಗಾ ಮುರಗಿ ಅಂತಹ ಪಾರಂಪರಿಕ ನೃತ್ಯದೊಂದಿಗೆ 5 ದಿನಗಳ ಕಾಲ ದೇವಿಯ ಜಾತ್ರಾ ಜರುಗಲಿದೆ ಎಂದು ಮಂಡಳಿಯ ಅಧ್ಯಕ್ಷ ಮಾಧ್ಯಮದ ಮೂಲಕ ಮಾಹಿತಿ ನೀಡಿದರು. ಹಾಗೂ ದೇವಸ್ಥಾನದ ಅಭಿವೃದ್ಧಿಗಾಗಿ ಇರುತ್ತದೆ. ವರ್ಷದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಶ್ರೀ ಮರ್ಗಮ್ಮದೇವಿ ಜಾತ್ರಾ ಮಹೋತ್ಸವ ಭಾಳ ವಿಜೃಂಭಣೆಯನ್ನು ಮಾಡ್ತಾಯಿದ್ದೀವಿ. ಸುಮಾರು 74 ವರ್ಷದಿಂದ ನಾವು ಈ ಜಾತ್ರೆಯನ್ನು ಮಾಡ್ತಾಯಿದ್ದೀವಿ. ವಿಶೇಷವಾಗಿ ದೇವಿಯ ಮಹಿಮೆ ಭಾಳ ಇದೆ. ಉದಾಹರಣೆಗೆ ನಾನೇ ಒಂದು ಜೀವಂತ ಉದಾಹರಣೆ. ನಾನು ಒಬ್ಬ ಪೋಲಿಯೋ ಪೇಷಂಟ್. ಒಂದು ಕಾಲದಾಗ 85ರೊಳಗೆ 34 ಪೇಷಂಟ್ ಒಳಗೆ ನಾ ಒಬ್ಬನೇ ಇನ್ನು ನನ್ನ ಕಾಲ ಮೇಲೆ ನಿಂದ್ರವ ಅಂದ್ರೆ ನಾವು ಒಬ್ಬನೇ ಒಬ್ಬ ಪೇಷಂಟ್ ಅಂತಂದು ಹೇಳಿ ನಮ್ಮ ಅಜ್ಜಿಯವ್ರು ನನಗೆ ಹೇಳ್ತಿದ್ರು. ಮತ್ತು ನಮ್ಮ ತಂದೆ ತಾಯಿನೂ ಹೇಳ್ತಾರೆ. ಇದಕ್ಕೆ ಕಾರಣ ಅಂದ್ರೆ ಈ ತಾಯಿನೇ ಅಂತಂದು ಹೇಳಿ ನಮ್ಮ ಮನ್ಯಾಗೂ ಹೇಳ್ತಾರೆ ರೀ. ಅದೇ ರೀತಿ ಈ ಚಿಕನ್ ಪಾಕ್ಸ್ ಆಗಲಿ ಇವು ಆಗಲಿ ಯಾವುದೇ ಹಿಂಗೆ ಜ್ವರದ್ದು ಇವು ಬಂದು ಅಂದ್ರೆ ಈ ತಾಯಿಗೆ ಮಡಿಲೇ ಬಂದು ನೀರು ಹಾಕಿದ್ರೆ ಈ ಎಲ್ಲ ಜಡ್ಡ ತಾಪತ್ರಗಳು ದೂರ ಆಗ್ತಾವೆ. ಮತ್ತು ವಿಶೇಷವಾಗಿ ಆಷಾಢ ಮಾಸದಲ್ಲಿ ನಾವು ಈ ರೈತಾಪಿ ಜನರಿಗೆ ಒಂದು ಒಳ್ಳೆಯ ಅವಕಾಶ ಇದು. ಈ ಆಷಾಢ ಮಾಸದಿಂದ ಒಳ್ಳೆ ಮಳೆ ಆಗ್ತದಂತಂದೇಳಿ ಒಂದು ವಾಡಿಕೆ ಇದೆ. ಅದಕ್ಕಾಗಿ ಈ ತಾಯಿ ಜಾತ್ರೆಯನ್ನು ಎಲ್ಲರೂ ಭಕ್ತಿಪೂರ್ವಕವಾಗಿ ಮಾಡ್ತಾರೆ. ಅದೇ ರೀತಿ ಭಾಳಷ್ಟು ಮಹಿಮೆಗಳು ಈ ತಾಯಿಯ ಮೇಲೆ ಇದೆ. ಭಾಳಷ್ಟು ಜನರಿಗೆ ಈ ತಾಯಿ ಕೃಪೆಯಿಂದ ನೌಕರಿ ಆಗಿದೆ. ಈ ತಾಯಿ ಕೃಪೆಯಿಂದ ಅವರು ಒಳ್ಳೆಯ ವ್ಯಾಪಾರಸ್ಥರಾಗಿದ್ದಾರೆ, ಒಬ್ಬ ಒಳ್ಳೆಯ ರಾಜಕಾರಣಿಗಳಾಗಿದ್ದಾರೆ. ಹಲವಾರು ಕ್ಷೇತ್ರಗಳಲ್ಲಿ ಅವರು ಒಂದೇ ಒಳ್ಳೆಯ ಸ್ಥಾನದಲ್ಲಿ ಇದ್ದಾರೆ. ಭಾಳಷ್ಟು ಜನ ಡಾಕ್ಟರ್ಗಳು ಆಗಿದ್ದಾರೆ. ಅದೇ ರೀತಿ ಈ ದೇವಸ್ಥಾನ ಭಾಳ ಹಳೆಯ ದೇವಸ್ಥಾನ. ಇಲ್ಲಿ ಯಾವತ್ತಿಗೂ 12 ತಿಂಗಳ ಇಲ್ಲಿ ಜನ ದೇವಿಗೆ ಕಾಲು ಬೀಳ್ಲಿಕ್ಕೆ ಬರ್ತಾರೆ. ದೇವಿಗೆ ಯಾವತ್ತಿಗೂ ನೀರು ಹಾಕ್ಲಿಕ್ಕೆ ಬರ್ತಾರೆ. ಶುಕ್ರವಾರ ಮಂಗಳವಾರ ತಪ್ಪದೆ ಬಂದು ಇಲ್ಲಿ ದೇವಿಗೆ ಕಾಲು ಮುಗದೆ ಹೋಗ್ತಾರೆ. ಇದು ಈ ದೇವಿಯ ಮಹಿಮೆ ಇದ್ದ ಕಾರಣನೇ ಜನರು ಇಲ್ಲಿ ಭಾಳಷ್ಟು ಭಕ್ತಿಯಿಂದ ಬರ್ತಾರೆ, ನಡ್ಕೋತಾರೆ. ಸಂದೀಪ್ ಕಾಳೆ. ಜನ ಪುಣೆ, ಮುಂಬೈ, ಹಾಸನ್, ಮೈಸೂರು, ಬೆಂಗಳೂರು, ಬೆಳಗಾವಿ, ಚಿಕ್ಕೋಡಿ, ದೇವರಿಪ್ಪರಿಗೆ ಎಲ್ಲ ಊರಿನಿಂದ ಹೊರ ರಾಜ್ಯದಿಂದನೂ ಭಾಳಷ್ಟು ಜನ ಇಲ್ಲಿ ಬರ್ತಾರೆ, ನಡ್ಕೊಂಡು ಹೋಗ್ತಾರೆ.